ನಮಸ್ಕಾರ ಆಚಾರ್ಯ. ಪಾಠವನ್ನು ಶುರು ಮಾಡೋಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದ್ಯಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ತದ್ಧಾಮ ಪರಮಂ ಮಮ, ಹಿಂದಿನ ಒಂದು ಶ್ಲೋಕದಲ್ಲಿ 24ನೇ ಶ್ಲೋಕದಲ್ಲಿ, ಅದಕ್ಕಿಂತ ಮುಂಚೆ ತದ್ಧಾಮ ಪರಮಂ ಮಮ ಅಂತ ಹೇಳಿ 21ನೇ ಶ್ಲೋಕದಲ್ಲಿ ಎಂ ಪ್ರಾಪ್ಯ ನನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಹೇಳಿ ಪರಮಾತ್ಮ ಹೇಳಿದ. ಯಾವ ಒಂದು ಸ್ಥಾನವನ್ನು ಅವರು ಹೊಂದಿ ಮತ್ತೆ ಅವರಿಗೆ ಪುನರಾವೃತ್ತಿ ಅನ್ನುವಂಥದ್ದು ಇಲ್ಲವೋ ಅಂತಹ ಒಂದು ಸ್ಥಾನ ನನ್ನದು, ಅಂತಹ ಒಂದು ಪರಮಾತ್ಮ ಭಗವಂತನ ರೂಪ ನನ್ನದೇ ಆಗಿದೆ ಅಂತ ಹೇಳಿದ. ಹೌದಪ್ಪ, ಅಂತಹ ಒಂದು ರೂಪವನ್ನು ಹೊಂದಿದವರು ಮತ್ತೆ ಬರೋದಿಲ್ಲ, ಸರಿ. ಹಾಗಾದರೆ ಇನ್ನೆಂತಹ ದೇವತೆಯ ರೂಪವನ್ನು ಹೊಂದಿದವರು ಮರಳಿ ಬರ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಅದನ್ನು ಹೇಳ್ತಾ ಇದ್ದಾನೆ. ಯತ್ರ 8ನೇ ಅಧ್ಯಾಯದ 23ನೇ ಶ್ಲೋಕ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹೇ ಭರತರ್ಷಭ, ಹೇ ಭರತಕುಲ ಶ್ರೇಷ್ಠ, ಯೋಗಿಗಳು ಯಾವ ಕಾಲದ ಅಭಿಮಾನಿ ದೇವತೆಯ ಮತ್ತು ಕಾಲಾಭಿಮಾನಿ ಇಲ್ಲದೇ ಇರುವಂತಹ ಇತರ ದೇವತೆಗಳಿಗೆ ಅವರ ಒಂದು ನಿಯಮನಕ್ಕೆ ಒಳಪಟ್ಟು ಅವರ ಮಾರ್ಗದಲ್ಲಿ ಹೋದವರಾಗಿ ಯಾರು ಹಿಂದಿರುಗಿ ಬರೋದಿಲ್ವೋ, ಯಾರು ಹಿಂದಿರುಗಿ ಬರ್ತಾರೋ ಅಂತಹ ದೇವತೆಗಳ ಕೆಲವೊಂದು ದೇವತೆಗಳ ಹೆಸರನ್ನು ನಾನು ಇಲ್ಲಿ ಹೇಳ್ತೇನೆ. ಯಾವ ಒಂದು ಕಾಲದ ಅಭಿಮಾನಿ ದೇವತೆಗಳ ಒಂದು ನಿಯಮನಕ್ಕೆ ಒಳಪಟ್ಟು ಅದೇ ಮಾರ್ಗದಲ್ಲಿ ಅವರು ಹೋದವರಾಗಿ ಮತ್ತೆ ಕೊನೆಯ ಒಂದು ಸ್ಥಾನವನ್ನು ತಲುಪಿ ಅವರು ಯಾವುದಕ್ಕೆ ಮತ್ತೆ ಸಂಸಾರಕ್ಕೆ ಮರಳಿ ಬರೋದಿಲ್ವೋ ಅಂತಹ ದೇವತೆಗಳ ಒಂದು ಪಟ್ಟಿಯನ್ನು, ಇನ್ಯಾವ ಕಾಲದ ಅಭಿಮಾನಿ ದೇವತೆಗಳಿಂದ ಒಳಪಟ್ಟವರಾಗಿ ಅವರ ನಿಯಮನಕ್ಕೆ ಒಳಪಟ್ಟವರಾಗಿ ಆಯಾಯ ಕಾಲಕ್ಕೆ ಅಭಿಮಾನಿ ದೇವತೆಗಳು ಅಂತ ಏನಿರ್ತಾರೆ ಅವರು ಇನ್ಯಾವ ದೇವತೆಗಳಿಂದ ಹೊಂದಿ ಅವರು ಯಾವ ಒಂದು ಕೊನೆಯ ಲೋಕಕ್ಕೆ ಹೋಗ್ತಾರೋ ಅಂತಹ ಮಾರ್ಗದಲ್ಲಿ ಹೋದಂತಹ ಜ್ಞಾನಿಗಳೇ ಇರಬಹುದು. ವಿಚಾರ ಮಾಡಿ, ಜ್ಞಾನಿಗಳೇ ಇರಬಹುದು. ಅವರು ಮರಳಿ ಮತ್ತೆ ಜನ್ಮವನ್ನು ತಾಳ್ತಾರೆ. ಅಂತಹ ಕಾಲಾಭಿಮಾನಿ ದೇವತೆಗಳನ್ನು ನಾನು ಹೇಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ಬರ್ಕೊಳ್ಳಿ. ಭರತರ್ಷಭ, ಎಲೈ ಭರತಕುಲ ಶ್ರೇಷ್ಠನೇ, ಭರತರ್ಷಭ ಎಲೈ ಭರತಕುಲ ಶ್ರೇಷ್ಠನೇ, ಯೋಗಿನಃ ಯೋಗಿಗಳು
ಯತ್ರ ಕಾಲೇ ಯಾವ ಕಾಲದ ಅಭಿಮಾನಿ ದೇವತೆ, ಯತ್ರ ಕಾಲೇ ಯಾವ ಕಾಲದ ಅಭಿಮಾನಿ ದೇವತೆಯ ನಿಯಮನಕ್ಕೆ ಒಳಪಟ್ಟು ಯತ್ರ ಕಾಲೇ ಯಾವ ಕಾಲದ ಅಭಿಮಾನಿ ದೇವತೆಯ ನಿಯಮನಕ್ಕೆ ಒಳಪಟ್ಟು ಆ ಮಾರ್ಗದಲ್ಲಿ ಹೋದವರಾಗಿ ಆ ಶಬ್ದಕ್ಕೆ ಇಷ್ಟ ಅರ್ಥ ಇದೆ. ಕಾಲೆ ಅಂದರೆ ಸುಮ್ಮನೆ ಟೈಮು ಸಮಯ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಆ ಕಾಲಾಭಿಮಾನಿ ದೇವತೆ ಅಂತ ಅರ್ಥ. ಯತ್ರ ಕಾಲೇ ಯಾವ ಕಾಲದ ಅಭಿಮಾನಿ ದೇವತೆಯ ನಿಯಮನಕ್ಕೆ ಒಳಪಟ್ಟ ಮಾರ್ಗದಲ್ಲಿ ಹೋದವರಾಗಿ ಅನಾವೃತ್ತಿಂ ಹಿಂದಿರುಗಿ ಬರೋದಿಲ್ಲವೋ, ಅನಾವೃತ್ತಿಂ ಹಿಂದಿರುಗಿ ಬರೋದಿಲ್ಲವೋ, ಮತ್ತಿನ್ನೊಮ್ಮೆ ಬರ್ಕೊಳ್ಳಿ. ಯತ್ರ ಕಾಲೇ ಯಾವ ಕಾಲದ ಅಭಿಮಾನಿ ದೇವತೆಯ ನಿಯಮನಕ್ಕೆ ಒಳಪಟ್ಟ ಮಾರ್ಗದಲ್ಲಿ ಹೋದವರಾಗಿ ಪ್ರಯಾತಾಯಾಂತಿ ಹಿಂದಿರುಗಿ ಬರುವರೋ, ಪ್ರಯಾತಾಯಾಂತಿ ಹಿಂತಿರುಗಿ ಬರುವರೋ, ತಂ ಕಾಲಂ ಆ ಕಾಲಾಭಿಮಾನಿ ದೇವತೆಗಳನ್ನು ವಕ್ಷ್ಯಾಮಿ ಹೇಳುತ್ತೇನೆ. ವಕ್ಷ್ಯಾಮಿ ಹೇಳುತ್ತೇನೆ. ಪ್ರಶ್ನೆ ಇದ್ರೆ ಕೇಳಿ. ಇಲ್ಲಿ ಎರಡು ವರ್ಡ್ಸ್ ಯೂಸ್ ಮಾಡ್ತಾರೆ, ಆವೃತ್ತಿಂ ಅನಾವೃತ್ತಿಂ. ಒಂದು ರಿಟರ್ನ್ ಟಿಕೆಟ್, ಇನ್ನೊಂದು ಒನ್ ವೇ. ಹಂಗ ಅರ್ಥ ಮಾಡ್ಕೋಬಹುದಾ? ವಾಪಸ್ ಬರೋದು, ವಾಪಸ್ ಬರ್ದೇ ಇರೋದು. ಹೌದು. ಧನ್ಯವಾದ. ಸರಿ, ಮುಂದೆ ಹೋಗೋಣ. ನೋಡಿ, ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅರ್ಜುನ, ಪಟ್ಟಿ ಮಾಡ್ತೇನೆ ಅಂತ ಹೇಳಿದೆ. ಯಾವ ಯಾವ ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳ ನಿಯಮನಕ್ಕೆ ಒಳಪಟ್ಟು ಅವರು ಮರಣವನ್ನು ಹೊಂದಿ ವಿಷ್ಣು ಲೋಕವನ್ನು ಅಥವಾ ಒಂದು ಲೋಕವನ್ನು ಪಡೆದು, ವಿಷ್ಣು ಲೋಕ ಅಂತ ಇಟ್ಕೊಳ್ಳಿ, ಆ ಒಂದು ಲೋಕವನ್ನು ಪಡೆದು ಯಾರಿಗೆ ಮತ್ತೆ ಅವರು
ವಾಪಸ್ ಬರೋದೇ ಇಲ್ಲವೋ, ಮತ್ತೆ ಅವರಿಗೆ ಅಪುನರಾವೃತ್ತಿ ಇದೆನೋ, ಅರ್ಥಾತ್ ಮತ್ತೆ ಅವರಿಗೆ ಸಂಸಾರದ ಬಂಧನವೇ ಇಲ್ಲವೋ, ಅಂತಹ ದೇವತೆಗಳ ಲಿಸ್ಟನ್ನು ಹೇಳ್ತಾ ಇದ್ದೇನೆ. ಅಗ್ನಿರ್ಜ್ಯೋತಿ, ಅಗ್ನಿ ಅಂತಂದ್ರೆ ಅಗ್ನಿನಾಮಕ ದೇವತೆ, ಜ್ಯೋತಿ ಅಂತ. ಜ್ಯೋತಿ ಅಗ್ನಿ ಎಂಬ ಹೆಸರಿನ ದೇವತೆ. ಅರ್ಚಿಷ್ ಅಂತ ಕರೀತಾರೆ, ಅರ್ಥಾತ್ ಜ್ಯೋತಿ ಅಂತ ಅರ್ಥ. ಅಗ್ನಿರ್ಜ್ಯೋತಿ. ಅಹಹ, ಅಹಹ ಅಂತಂದ್ರೆ ಅಭಿಜಿತ್ ಕಾಲಾಭಿಮಾನಿಯಾದ ದೇವತೆ ಅಂತ ಅರ್ಥ. ಏನು? ಅಭಿಜಿತ್ ಕಾಲಾಭಿಮಾನಿಯಾದ ದೇವತೆ. ಇದೆಲ್ಲ ಹಗಲಿಗೆ ಸಂಬಂಧಪಟ್ಟದ್ದು. ಬೆಂಕಿ ಅಭಿಜಿತ್ ಕಾಲಾಭಿಮಾನಿಯಾದ ದೇವತೆ, ಅಗ್ನಿವಾಚ್ಯ ಶಬ್ದ, ಅಗ್ನಿ ಶಬ್ದವಾಚ್ಯ ಜ್ಯೋತಿ ಎಂಬ ಅರ್ಚಿನಾಮಕ ದೇವತೆ, ಅಭಿಜಿತ್ ಕಾಲಾಭಿಮಾನಿಯಾದ ಅಹಹ ಎಂಬ ದೇವತೆ, ಶುಕ್ಲ ಪಕ್ಷ ಅಭಿಮಾನಿಯಾದ ದೇವತೆ ಅಂದ್ರೆ ಪೂರ್ಣಿಮಾ ತಿಥಿಗೆ, ವಿಶೇಷವಾಗಿ ಪೂರ್ಣಿಮಾ ತಿಥಿಗೆ ಅಭಿಮಾನಿಯಾದ ದೇವತೆ, ಪೂರ್ಣಿಮಾ ತಿಥಿಗೆ ಅಭಿಮಾನಿಯಾದ ದೇವತೆ, ಷಣ್ಮಾಸಾಭಿಮಾನಿಯಾದ ದೇವತೆಗಳು, ಸಂಪೂರ್ಣವಾಗಿ ಷಣ್ಮಾಸಾಭಿಮಾನಿಯಾದ 6 ತಿಂಗಳಿಗೆ, ಆ ಒಂದೊಂದು ತಿಂಗಳಿಗೆ ಒಂದೊಂದು ಅಭಿಮಾನಿ ದೇವತೆಗಳು ಅಂತಿದ್ದಾರೆ. ಅದನ್ನ ಇಲ್ಲಿ ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿಲ್ಲ, ಸರಿನಾ? ಅದನ್ನು ಮುಂದೆ ನೋಡೋಣ ಸಮಯ ಸಿಕ್ಕಾಗ. 6 ಅಭಿಮಾನಿ ದೇವತೆಗಳು, ಒಂದೊಂದು ತಿಂಗಳಿಗೂ ಒಂದೊಂದು ಅಭಿಮಾನಿ ದೇವತೆಗಳು. ನೋಡಿ, ನಾವು ಹೋಮ ಮಾಡಬೇಕು ಅಂತಾದ್ರೆ ನಮ್ಮ ಕಡೆ ಅಗ್ನಿ ಭೂಮಿಯಲ್ಲಿ ಇದೆಯೋ ಇಲ್ಲವೋ ಅಂತ ನೋಡ್ತಾರೆ. ನೋಡಿದ್ದೀರಾ ನೀವು? ಎಲ್ಲರಿಗೂ ಗಮನ ಕೊಟ್ಟಿದ್ದೀರಾ? ಇವತ್ತು ಭೂಮಿಯಲ್ಲಿ ಅಗ್ನಿ ಇಲ್ಲ ಅಂತ ಹೇಳ್ತಾರೆ. ಕೇಳಿದ್ದೀರಾ ಎಂದಾದರೂ? ಇಲ್ಲ, ಕೇಳಿಲ್ಲ ಆಚಾರ್ಯ, ಕೇಳಿಲ್ಲ. ಪ್ರತಿದಿನವೂ ಕೂಡ ಹೋಮ ಮಾಡುವ ಹಾಗೆ ಇಲ್ಲ, ಆಯ್ತಾ? ಅಗ್ನಿ ಯಾವತ್ತು ಭೂಮಿಯ ಮೇಲೆ ಇರ್ತಾನೋ, ಇವತ್ತು ಇಂತಹ ತಿಥಿಯಲ್ಲಿ ಇಂತಹ ದಿನದಿಂದ ಅಗ್ನಿ ಇದ್ದಾನೆ ಅಂತಿದ್ದ ಆವಾಗ ಮಾತ್ರ ನಾವು ಹೋಮ ಮಾಡಬೇಕು. ನಾವು ನಾವು ಪ್ರತಿಷ್ಠಾಪಿಸಿದಂತಹ ಅಗ್ನಿಯಲ್ಲಿ ಅಗ್ನಿಯನ್ನು ಆಹ್ವಾನ ಮಾಡಬೇಕು ಅಂದ್ರೆ ಅವತ್ತಿನ ದಿನ ಅವನು ಭೂಮಿಯಲ್ಲಿ ಇರಬೇಕಲ್ಲ. ನಾವು ಸ್ವಾಮಿಗಳಿಗೆ ನಮ್ಮ ಮನೆಗೆ ಬರಬೇಕು ಅಂದ್ರೆ ಅವತ್ತಿನ ದಿನ ಅವರು ನಮ್ಮೂರಲ್ಲಿ ಇರಬೇಕಲ್ವ ಅವರು. ಹಾಗೆ ಅಗ್ನಿ ಅಭಿಮಾನಿ ದೇವತೆ ಅಂತಂದ್ರೆ ಆಯಾಯ ದಿನಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಆ ಒಬ್ಬ ಜ್ಞಾನಿ ಹೋದಾಗ ಅವತ್ತಿನ ದಿನ ಭೂಮಿಯಲ್ಲಿ ಅಗ್ನಿ ಇರಬೇಕು ಅಂತ ಅರ್ಥ. ಹೀಗೆ ಅರ್ಥ ಮಾಡ್ಕೊಳ್ಬೇಕು ನಾವು, ಸರಿನಾ? ಅಗ್ನಿ ಇರಬೇಕು. ಒಂದು ಕೇಳ್ಬೋದಾ? ಕೇಳಿ ಕೇಳಿ. ಇವಾಗ ಪಂಚಮಹಾಭೂತ, ಭೂಮಿ ಒಂದು ಪಂಚಮಹಾಭೂತದ ಒಂದು ಕೇಳಿಸ್ಲಿಲ್ಲ. ಪಂಚಮಹಾಭೂತದ ಒಂದು ಭಾಗ ಅಗ್ನಿ ಅಂದ್ರೆ. ಭೂಮಿ ಅಂದ್ರು ಅಗ್ನಿ, ಪಂಚಮಹಾಭೂತ ಅಗ್ನಿ ಆಯ್ತು ಮತ್ತು ಭೂಮಿ ಅಂದ್ರೆ ಪಂಚಮಹಾಭೂತನೇ ಆಯ್ತು. ಆದ್ರೆ ಅದ್ರ ಪ್ರಕಾರ ಭೂಮಿಯಲ್ಲಿ ಯಾವಾಗ್ಲೂ ಅಗ್ನಿ ಇದ್ದೇ ಇರತ್ತಲ್ಲ. ಪಂಚಮಹಾಭೂತ ಸೂಕ್ಷ್ಮ ರೂಪದಿಂದ ಒಂದು ಅಗ್ನಿ ಇಲ್ಲ, ಅದು ಜಡ ಅಗ್ನಿ. ಅದು ಅಗ್ನಿ ದೇವತೆ ಬೇರೆ, ಸರಿನಾ? ಅದು ಜಡ, ಅದು ಅಗ್ನಿ, ಸರಿನಾ? ಎಲ್ಲ ಪಂಚಮಹಾಭೂತಗಳು ಜಡನೇ. ಹೌದೌದು, ಅದಕ್ಕೆ ಮತ್ತೆ ಅಗ್ನಿ ದೇವತೆ ಮುಖ್ಯ ಅದರಲ್ಲಿ. ಎಲ್ಲ ಅಗ್ನಿಯಲ್ಲೂ ಹಾಗಾದ್ರೆ ಅಗ್ನಿ ದೇವತೆ ಇದ್ದಾನಾ? ಎಲ್ಲಿ ಅವನಿಗೆ ಆದರ ಆದಿತ್ಯಗಳು ಜಾಸ್ತಿ ಇರ್ತದೋ, ಎಲ್ಲಿ ಅವನನ್ನ ಷೋಡಶೋಪಚಾರ ಪೂಜೆಯಿಂದಾಗಿ ಆವಾಹನೆ ಮಾಡ್ತಾರೋ, ಯಾವ ಒಂದು ಅಗ್ನಿಯಲ್ಲಿ ಷೋಡಶ ಸಂಸ್ಕಾರವನ್ನ ಮಾಡಿ ಆಹುತಿಗಳನ್ನು ಕೊಡ್ತಾರೋ ಆವಾಗ ಕೊಟ್ಟಂತಹ ಆಹುತಿ ಪರಮಾತ್ಮನೆ ತಲುಪಲಿಕ್ಕೆ ಸಾಧ್ಯ. ಅಂತಹ ಒಂದು ಸ್ಥಳಗಳಲ್ಲಿ ಅಗ್ನಿ ಇರ್ತಾನೆ. ಅಂದ್ರೆ ವೈಶ್ವದೇವ ಮಾಡಬೇಕಾದ್ರೂ ಕೂಡ ನಾವು ಷೋಡಶ ಸಂಸ್ಕಾರ ಮಾಡಲೇಬೇಕು. ಒಂದು ಅಗ್ನಿಗೆ ಆವಾಹನೆ ಮಾಡಿ ಒಲಿ ಮೇಲೆ ಎಲ್ಲ ಕಡೆ ಪೂಜೆ ಮಾಡಿ ಆಮೇಲೆ ವೈಶ್ವದೇವ ಮಾಡ್ತಾರೆ. ಅಗ್ನಿ ಅದು ಹಾಗಾದ್ರೆ ಆಚಾರ್ಯ ಒಂದು ವಿಚಾರ, ಹಾಗಾದ್ರೆ ಅಗ್ನಿಹೋತ್ರಿಗಳ ಕಥೆ ಏನು? ಆಗೋದಿಲ್ಲ ಅಂತ ಅಲ್ಲ ಆಚಾರ್ಯ,
ಅಗ್ನಿ ಭೂಮಿನಲ್ಲಿ ಇಲ್ಲ ಅಂತ ಹೇಳ್ತಿರಲ್ಲ, ಅವಾಗ ಅಗ್ನಿಹೋತ್ರಿಗಳು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ ಅವಾಗ? ಅದು ಈ ಅಗ್ನಿ ಯಾವುದಕ್ಕೆ ಸಂಬಂಧಪಟ್ಟದ್ದು? ಹೋಮಕ್ಕೆ ಅಥವಾ ಸಾಯುವಂತಹ ಮರಣಕ್ಕೆ, ಎರಡಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಸರಿ ಆಚಾರ್ಯ, ಸರಿ. ಅಗ್ನಿಹೋತ್ರಿಗಳು ಸದಾ ಒಂದು ಸರ್ತಿ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿ ಅದು ಅಖಂಡವಾದ ದೀಪವನ್ನು ಉರಿಸ್ತಾ ಇರ್ತಾರೆ. ಅವರು ಆ ಜ್ವಾಲೆ ಇದ್ದೇ ಇರ್ತದೆ. ಅವರು ಮತ್ತೆ ಉದ್ವಾಸನೆ ಮಾಡೋದಿಲ್ಲ ಅಗ್ನಿಯನ್ನ. ಅದು ಗೊತ್ತು, ಅದು ಸತತವಾಗಿ ಅದಕ್ಕೆ ಅಗ್ನಿಹೋತ್ರಿ ಅಂತ ಹೇಳೋದು. ಹಾ, ಯಾವ್ದು ಬೆಂಕಿ ಹೌದಾ? ಆರೋದು ಅದರಿಂದಾಗಿ ನಾವಿಲ್ಲಿ ಹೋಮ ಮಾಡಿದ ಆದ್ಮೇಲೆ ಎಲ್ಲವನ್ನು ನಾವು ಈ ಚಿತೆಯನ್ನ ಸುಟ್ಟ ಮೇಲೂ ಕೂಡ ಅಲ್ಲಿ ಅಗ್ನಿಯನ್ನು ಆವಾಹನೆ ಮಾಡಬೇಕಾಗತ್ತೆ. ನಂತರ ಉದ್ವಾಸನೆ ಮಾಡ್ತಾರೆ. ಅದೆಲ್ಲ ಕ್ರಮಗಳುಂಟು, ಸರಿನಾ? ಹೋಮ ಮಾಡಬೇಕಾದ್ರೂ ಕೂಡ ಅಗ್ನಿಯನ್ನು ಆವಾಹನೆ ಮಾಡಿ ಕೊನೆಗೆ ನಾವು ಅಗ್ನಿಪಸ್ಥಾನೇ ವಿನಿಯೋಗ ಅಂತ ಹೇಳಿ ಅಗ್ನಿಪಸ್ಥಾನವನ್ನು ಮಾಡ್ತೇವೆ. ಶ್ರದ್ಧಾಂ ಮೇಧಾಂ ಶ್ರೇಯ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೇ ಹವ್ಯವಾಹನ ಅಂತ ಹೇಳಿ ಮತ್ತೆ ಮಂತ್ರಾಕ್ಷತೆಯನ್ನು ಹಾಕಿ ಉದ್ವಾಸನೆಯನ್ನು ಮಾಡ್ತೇವೆ. ಹೌದಾ? ಅದನ್ನ ಹಾಕಿ ಉದ್ವಾಸನೆ ಮಾಡೋದು. ಗೋತ್ರ ಪ್ರವರವನ್ನು ಹೇಳಿ ನಮಸ್ಕಾರ ಮಾಡಿ ಉದ್ವಾಸನೆ ಮಾಡ್ತೇವೆ. ಎಲ್ಲವೂ ಭಾಗದಲ್ಲಿ ಬರೀ ಹೋಮದ ವಿಷಯದಲ್ಲಿ ನಿತ್ಯವಾದದ್ದಲ್ಲ, ಇದು ನೈಮಿತ್ತಿಕವಾದದ್ದು. ಯಾವ ನೈಮಿತ್ತಿಕ ಕ್ರಿಯೆಗಳುಂಟೋ ಅಲ್ಲಿ ಅಗ್ನಿ ಇದೇನೋ ಇಲ್ವೋ ಅನ್ನೋದು ನೋಡೋದು ಬಹಳ ಮುಖ್ಯ. ನಿತ್ಯವಾದ ಕ್ರಿಯೆಗಳಲ್ಲಿ ನೋಡುವಂಥದ್ದಲ್ಲ ಅದು. ಅದು ಹೇಗ್ ಗೊತ್ತಾಗತ್ತ ಆಚಾರ್ಯ ಅಗ್ನಿ ಇದೆಯೋ? ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಓಕೆ, ಪಂಚಾಂಗದಲ್ಲಿ ಇರುತ್ತದು. ಓಕೆ, ಆಯಾ ಮಠದ ಪಂಚಾಂಗಗಳಲ್ಲಿ ಇರ್ತದೆ. ಅದು ಜಾಗ ಸೀಮಿತ ಅಲ್ಲ, ಬಟ್ ಕಾಲ ಸೀಮಿತ. ಹಾ, ಸರಿ ಸರಿ. ಆದ್ದರಿಂದ ಅಗ್ನಿ ಅಂದ್ರೆ ಜ್ಯೋತಿರ್ನಾಮಕನಾದ ಅರ್ಚಿಷ್ನಾಮಕನಾದ ದೇವತೆ ಅವನು ಇರಬೇಕು. ಅಷ್ಟೇ ಅಲ್ಲ, ಅಹಹಾ ಹಗಲಿಗೆ ಅಭಿಮಾನಿಯಾದ ಅಭಿಜಿತ್ ಕಾಲಾಭಿಮಾನಿಯಾದ ದೇವತೆ ಅಂತ ತಿಳ್ಕೊಳ್ಬೇಕು. ಹಗಲಿಗೆ ಅಭಿಮಾನಿಯಾದವರು ಅಭಿಜಿತ್ ಕಾಲಾಭಿಮಾನಿಯಾದವನು ಇಬ್ರು ಒಂದೇ. ಅಷ್ಟೇ ಅಲ್ಲ, ಅಂದ್ರೆ ಉದಾಹರಣೆ ಹೇಗೆ ಅಂತಂದ್ರೆ ಇಲ್ಲಿ ಏನು ಕಾನ್ಸೆಪ್ಟ್ ಏನು ಅಂತಂದ್ರೆ, ಯಾರು ಅಗ್ನಿ ಇರುವಂತಹ ದಿನದಲ್ಲಿ ಹಗಲಿನಲ್ಲಿ ಶುಕ್ಲ ಪಕ್ಷದಲ್ಲಿ, ಅದರಲ್ಲೂ ವಿಶೇಷವಾಗಿ ಪೂರ್ಣಿಮಾ ಅಂದ್ರೆ ಶುಕ್ಲ ಪಕ್ಷ ಅಂದ್ರೆ ಪೂರ್ಣಿಮಾ ಸಂಪೂರ್ಣ 15 ದಿನಗಳು, ಪಾಡ್ಯದಿಂದ ಶುರು ಮಾಡಿ ಪೂರ್ಣಿಮಾ ತನಕ, ಪೂರ್ಣಿಮಾದಲ್ಲಿ ಉತ್ತರಾಯಣದ 6 ತಿಂಗಳಿನಲ್ಲಿ ಯಾರು ಜ್ಞಾನಿ ಸಾಯ್ತಾನೋ ಅವನು ವಿಷ್ಣುಲೋಕಕ್ಕೆ ಹೋಗ್ತಾನೆ ಅಂತ ಅರ್ಥ. ಅದಕ್ಕೆ ಭೀಷ್ಮಾಚಾರ್ಯ ಕಾದ್ರು ಅನ್ಸುತ್ತೆ. ಅದಕ್ಕೆ ಕಾದದ್ದು. ಬರ್ತದೆ ಈಗ ಬೆಳಿಗ್ಗೆ, ಈಗ ಮುಂದೆ ಬರ್ತದೆ ಭೀಷ್ಮಾಷ್ಟಮಿ. ಕರೆಕ್ಟ್, ಭೀಷ್ಮಾಷ್ಟಮಿ ಬರುತ್ತೆ. ಅದೇ ಒಂದಿನ ಪದ್ಯ ಕಾಯ್ತಾ ಇದ್ದೆ. ಅದು ಇದು ಹೋದ್ವಾರ ಕಳ್ಸಿದ್ನಲ್ಲ, ಇದು ದೇವಯಾನ. ಇನ್ನೊಂದು ನೀವು ನೆಕ್ಸ್ಟ್ 25 ಹೇಳ್ತಿರೋ ಅದು ಪಿತೃಯಾನ. ಅದು ಎಕ್ಸಾಕ್ಟ್ಲಿ ಆಪೋಸಿಟ್. ಇದಕ್ ಪ್ರಶ್ನೆ ಏನಂದ್ರೆ, ಭ್ರಷ್ಟಾಚಾರ ಅಂದ ತಕ್ಷಣ ನಾನು ಅದಕ್ಕೆ ಆನ್ಸರ್ ಮಾಡ್ಬೇಕು ಅಂತ ಅನ್ಮ್ಯೂಟ್ ಮಾಡಿದೆ. ಇದು ನಾವು ತಿರುಪತಿಗೆ ಹೋಗ್ತೀನಿ ಅಂದ್ರೆ ನಾವು ಮುಹೂರ್ತ ನೋಡ್ಬೋದು, ಅಥವಾ ಇಂಡಿಯಾಗೆ ಹೋಗ್ತೀನಿ ಅಂದ್ರೆ ಮುಹೂರ್ತ ನೋಡ್ಬೋದು. ಸಾಯೋದಕ್ಕೆ ಹೆಂಗ್ ನಮ್ಗೆ ಮುಹೂರ್ತ ನೋಡೋದು ಸಾಧ್ಯ? ಅದೇ ಹೇಳ್ತೀನಿ. ಅಲ್ಲ, ಎಲ್ಲಾ ಕ್ರಿಯೆಗಳು ಪೂರ್ವ ನಿಯೋಜಿತವಾಗಿ ಬಿಟ್ಟಿದೆ, ನಮಗ್ ಗೊತ್ತಿಲ್ಲ ಅಷ್ಟೇ. ಓಕೆ ಓಕೆ, ನಮ್ ಕೈಲಿಲ್ಲ. ನಾಮಕರ್ತ ಹರಿಕರ್ತ, ನಾಮಕರ್ತ ಹರಿಕರ್ತ. ಈಗ ಗ್ರಹಣ ಕಾಲದಲ್ಲಿ ಎಷ್ಟು ಮಕ್ಕಳು ಹುಟ್ಟಿಲ್ಲ? ಹೌದು ಹೌದು. ಅಮಾವಾಸ್ಯೆ ಎಷ್ಟು ಮಕ್ಕಳು ಹುಟ್ಟಿಲ್ಲ? ಇನ್ನೊಂದು ಇದಕ್ಕೆ ಏನಂದ್ರೆ, ಮಧ್ವಾಚಾರ್ಯ ಏನ್ ಹೇಳ್ತಾರೆ ಅಂದ್ರೆ, ನೀವು ಪುಣ್ಯಜೀವಿ ಆಗಿದ್ರೆ ಇವೆಲ್ಲ ನಿಮ್ಗೆ ಲಾಭ ಇಲ್ಲ, ಇದೆಲ್ಲ ನಿಮ್ಗೆ ಲಿಪ್ಯತೆ ಇಲ್ಲ. ನೀವು ಉತ್ತರಾಯಣಲ್ಲಿ ಹೋಗ್ರಿ ಅಥವಾ ದಕ್ಷಿಣಾನಲ್ಲಿ ಹೋಗ್ರಿ, ಶುಕ್ಲ ಪಕ್ಷನೋ ಕೃಷ್ಣ ಪಕ್ಷನೋ, ನೀವು ಹೇಳ್ದಂಗೆ ಅವನು ಅಜಮಳ ಪಾಪಿಷ್ಟ ಆದ್ರೂ ಅವನ ಪುನರ್ಜನ್ಮದ ಸುಕೃತೆಯಿಂದ ಅವನು ವಿಷ್ಣು ಲೋಕಕ್ಕೆ ಹೋದ. ಅಲ್ಲ, ಇಲ್ಲಿ ಮುಖ್ಯ ಅದೇ ಹೇಳ್ತಾ ಇದ್ದಾನೆ. ಯೋಗಿನಃ ಯೋಗಿನಃ ಬ್ರಹ್ಮವಿದಃ ಬ್ರಹ್ಮವಿದಃ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಜ್ಞಾನಿಗಳೇ ಇಂತಹ ಅಗ್ನಿ ಇದ್ದಾಗ ಬೆಳಕಿನಲ್ಲಿ ಶುಕ್ಲ ಪಕ್ಷದಲ್ಲಿ ಉತ್ತರಾಯಣದ 6 ತಿಂಗಳಲ್ಲಿ ಹೋದರೂ ಕೂಡ ಅವರಿಗೆ ಸಿಗತ್ತೆ. ಯಾರು ಒಂದು ವೇಳೆ ಜ್ಞಾನಿಗಳೇನೆ, ಅಜ್ಞಾನಿಗಳು ಕೂಡ ಇಂತಲ್ಲಿ ಹೋದ್ರೆ ಸಿಗೋದಿಲ್ಲ. ಜ್ಞಾನ ಇರೋದು ಮುಖ್ಯ ಅಂತ. ಸರಿನಾ? ಭಕ್ತಿ ಅಷ್ಟೇ, ಜ್ಞಾನ ಇರೋದು ಮುಖ್ಯ. ಆದರೆ
ಈ ಒಂದು ರೂಟ್ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾನೆ ಅಷ್ಟೇ ಕೃಷ್ಣ ಪರಮಾತ್ಮ. ಕರೆಕ್ಟ್ ಆಯ್ತು ಧನ್ಯವಾದ. ಅಷ್ಟೇ. ಎರಡು ರೂಟು, ಈ ರೂಟ್ ನಲ್ಲಿ ಹೋದ್ರೆ ಅದು ಸಂಕೇತ ಇರ್ಬೋದು, ಇನ್ನೊಂದು ರೂಟ್ ನಲ್ಲಿ ಹೋದ್ರೆ ಎಲ್ಲೋದು ಅಂತ ನಮ್ಗೆ ಗೊತ್ತು. ಓಕೆ, ಧನ್ಯವಾದ. ಇದು ಒಂದು ರೂಟ್ ಇದೆ, ಆದ್ರೆ ಇದರಿಂದ ಆದರೆ ನಿಜವಾದ ಜ್ಞಾನಿ ನೋಡಿ ಭೀಷ್ಮಾಚಾರ್ಯರು ಸ್ವಲ್ಪ ಕೃಷ್ಣ ಈ ಒಂದು ಶ್ಲೋಕ ಹೇಳ್ಬೇಕಾದ್ರೆ ಭೀಷ್ಮಾಚಾರ್ಯ ಕೇಳಿಸ್ಕೊಂಡ್ರು ಅಂತ ಅನ್ಸುತ್ತೆ, ಅದಕ್ಕೆ ಅವ್ರು ಉತ್ತರಾಯಣದಲ್ಲಿ ಹೋದ್ರ ಅಂತ. ಅವ್ರ ಇಚ್ಛಾಮರಣೆ ಹಂಗ ಅಲ್ವಾ ಅನ್ಸತ್ತೆ ಆಚಾರ್ಯ? ಹಂಗ ಅಲ್ಲ, ಅನ್ಸತ್ತೆ ಆಚಾರ್ಯ. ಇಚ್ಛಾಮರಣಿ ಇರ್ಲಿ, ಇರ್ಕೊಳ್ಳಿ ಸುಮ್ನೆ ನಾ ಹೇಳ್ತಿರೋದೇನು ಅಂತಂದ್ರೆ, ಹೌದು ಇಚ್ಛಾಮರಣಿ ಇರಬಹುದು, ಅವ್ರಿಗೆ ಉತ್ತರಾಯಣ ಕಾಲದಲ್ಲೇ ಹೋಗಬೇಕು ಅಂತ ಯಾಕೆ ಗೊತ್ತಾಯ್ತು, ಕೃಷ್ಣ ಹೇಳಿದ್ ಕೇಳಿಸ್ಕೊಂಡ್ರ ಅಂತ ಅನ್ಸುತ್ತೆ ಅಂದೆ. ಇರ್ಬೋದು. ಮಹಾಜ್ಞಾನಿ ಅವರು. ಆದರೂ ಬ್ಲೂಟೂತ್ ಆನ್ ಮಾಡಿದ್ರು ಅನ್ಸುತ್ತೆ ಆಚಾರ್ಯ. ಒಂದು ಮೈಕ್ರೋಫೋನ್ ಸಣ್ಣದಾಗಿ ಕೃಷ್ಣಲ್ಲಿ ಒಳಗಡೆ ಇರುವಂತ ಕೃಷ್ಣನ ಅಭಿವ್ಯಕ್ತ ಆಗ್ತಾ ಇತ್ತು ಅಂತ. ಆಗ್ತಾ ಇತ್ತು. ಆದ್ರಿಂದ ಅಲ್ಲಿ ಹೇಳೋದು ಇಲ್ಲಿ ಕೇಳಿಸ್ಕೊಂಡ್ರು ಅಂತ ಅನ್ಸುತ್ತೆ ಅವರು, ಅದಕ್ಕೆ ಕಾದು ಕೃಷ್ಣಾಚಾರ ಪಾಠಕ್ಕೆ ಬಂದಿದ್ರು ಅಂತ ಕಾಣುತ್ತೆ. ಮಿಸ್ ಮಾಡ್ಕೊಳ್ಳಿಲ್ಲ. ಆದ್ದರಿಂದ ಅಗ್ನಿ ಎಂಬಂತಹ ದೇವತೆ ಜ್ಯೋತಿ ಅರ್ಚಿನಾಮಕ ದೇವತೆ ಅವನು. ಅಹಹ ಅಂತಂದ್ರೆ ಹಗಲಿಗೆ ಅಭಿಮಾನಿಯಾದ ಅಥವಾ ಅಭಿಜಿತ್ ಕಾಲಾಭಿಮಾನಿಯಾದ ದೇವತೆ. ಶುಕ್ಲ ಅಂತಂದ್ರೆ ಶುಕ್ಲ ಪಕ್ಷಕ್ಕೆ, ಪಕ್ಷ ಅಂತ ಇಟ್ಕೊಳ್ಬಾರದು, ಅವೆಲ್ಲ ದಿನಗಳು, ಅವೆಲ್ಲ ಗಣನೆಗೆ ತಗೊಳ್ಬಾರದು. ಶುಕ್ಲ ಪಕ್ಷಾಭಿಮಾನಿಯಾದ ದೇವತೆ ಅಲ್ಲ. ಶುಕ್ಲ ಅಹಹ ಒಂದೆಲ್ಲ ಜಡವಾದದ್ದು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ವೇದದಲ್ಲಿ ಮೃದು ಅಬ್ರವೀತ್ ಅಂತ ಹೇಳ್ತಾರೆ. ಮಣ್ಣು ಮಾತಾಡ್ತು ವೇದ ಹೇಳೋದು, ಅದೇನು ಜಡ, ಮಣ್ಣು ಮಾತಾಡ್ಲಿಕ್ಕೆ ಸಾಧ್ಯನಾ? ಮಾತಾಡೋ ರೂಪ ಕ್ರಿಯೆ, ಮಾತನಾಡುವಂತಹ ಕ್ರಿಯೆ ಅದರಲ್ಲಿ ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂಥರ ಅರ್ಥ ಏನು? ಹಾಗಾದ್ರೆ ವೇದ ಹೇಳಿ ಸುಳ್ಳು ಅಂತಂದ್ರೆ ಅಲ್ಲ. ಮೃತು ಅಂತಂದ್ರೆ ಮೃದ, ಆ ಮಣ್ಣಿನ ಅಭಿಮಾನಿ ದೇವತೆ ಮಾತಾಡಿದ ಅಂತ ಅರ್ಥ. ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಹಂಗೆ ಇಲ್ಲಿ ಅಗ್ನಿ ಅಂದ್ರೆ ಜಡ, ಅದು ಹಾಗಲ್ಲ, ಅಗ್ನಿನಾಮಕ ದೇವತೆ ಅಂತ ಇಟ್ಕೊಳ್ಬೇಕು. ಅಹಹ ಅಂತಂದ್ರೆ ಅಭಿಜಿತ್ ಕಾಲಾಭಿಮಾನಿಯಾದ ದೇವತೆ. ದೇವತೆ ಅನ್ನೋದು ಚೇತನ, ಮಾತಾಡಬಹುದು, ಸಕಲ ಕ್ರಿಯೆಗಳನ್ನು ಮಾಡಬಹುದು. ಶುಕ್ಲ ಅಂದರೆ ಶುಕ್ಲ ಪಕ್ಷಾಭಿಮಾನಿಯಾದ ದೇವತೆ. ಷಣ್ಮಾಸ, ಆ 6 ತಿಂಗಳಿಗೂ, ಉತ್ತರಾಯಣದ 6 ತಿಂಗಳಿಗೂ ಅಭಿಮಾನಿಯಾದ ದೇವತೆ ಯಾರು ಅಂತ ಅದು ವಿಷ್ಣು ಅಂತೆ. ಜಾಗೃತಿರ್ತಾನೆ ಅವನು, ಎದ್ದಿರ್ತಾನೆ. ಆದ್ರಿಂದ ಈ ಎಲ್ಲರೂ ಕೂಡ ಈ ಅಗ್ನಿ, ಅಹ, ಶುಕ್ಲ, ಷಣ್ಮಾಸಾಭಿಮಾನಿ ದೇವತೆಗಳು ಆ ಎಲ್ಲರೂ ಕೂಡ ಉತ್ತರಾಯಣ ಕಾಲಕ್ಕೆ ಅಭಿಮಾನಿಯಾದ ದೇವತೆಯ ವಿಷ್ಣುವಿನ ಅಧೀನದಲ್ಲಿ ಇರ್ತಾರೆ. ಎಲ್ಲರೂ ಇದ್ದೇ ಇರ್ತಾರೆ, ಆದರೆ ಆ ಒಂದು ಸಮಯದಲ್ಲಿ ಈ ಎಲ್ಲರೂ ಕೂಡ ವಿಷ್ಣುವಿನ ಅಧೀನದಲ್ಲಿ ಇರ್ತಾರೆ. ಅದರಿಂದಾಗಿ ವಿಷ್ಣು ದೇವತೆಯ ಮಾರ್ಗವನ್ನು ಅನುಸರಿಸಿದವರು, ಅರ್ಥಾತ್ ಆ ಒಂದು ಕಾಲದಲ್ಲಿ ಮರಣವನ್ನು ಹೊಂದಿದವರು ಯಾರು? ಜ್ಞಾನಿಗಳು ಆ ಪರಬ್ರಹ್ಮನನ್ನೇ ಸೇರ್ತಾರೆ. ಸರಿನಾ? ಯಾವ ಇದರಲ್ಲಿ ಏನು ಡೌಟ್ ಇಲ್ಲಲ್ಲ? ಸೊ ಎಲ್ರಿಗೂ ಇಲ್ಲ, ಆದ್ರೆ ಆ ಕಾಲದಲ್ಲಿ ಮರಣ ಹೊಂದಿದ್ರು ಕೂಡ ಜ್ಞಾನಿ ಆ ಆಗಿದ್ದು ಕಾಲದಲ್ಲಿ ಷೋಡಶ ಇದು ಮಾಡಿದ್ರೆ ಜ್ಞಾನಿಗಳು ಹೊಂದಿದರೆ ಮಾತ್ರ ಅವರಿಗೆ ಮೋಕ್ಷ. ಜನರಲ್ ಅಪ್ಲಿಕೇಶನ್ ಇಲ್ಲ, ಜನರಲಿ ಎಲ್ಲರಿಗೂ ಆಗಲ್ಲ. ಆಗಲ್ಲ. ಎಲ್ಲಾರು ಬಾಯಿನಲ್ಲಿ ಅದೇ ತಾನು ಹೇಳೋದು, ಉತ್ತರಾಯಣದಲ್ಲಿ ಹೋದ್ರೆ ಸಾಕಪ್ಪ ನಾನು ಅಂತಾರೆ. ಪಂಚಾಂಗನಲ್ಲಿ ಬರ್ದಿದ್ರು ಕೂಡ ಅದು ಜ್ಞಾನಿಗಳು ಆದ್ರೇನೆ. ಹೌದು ಹೌದು ಹೌದು. ಆದ್ರೆ ಆಚಾರ್ಯ 27ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನೈತ್ಯ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ಅಂತ. ಯಾವ ಹೋದ್ರು ಪರವಾಗಿ ಯೋಗಿ, ಉತ್ತರಾಯಣ ದಕ್ಷಿಣಾಯ ಶುಕ್ಲ ಕೃಷ್ಣ ಪಕ್ಷಕ್ಕಾಗಿ ನೈತ್ಯ ಶ್ರುತಿ, ಆ ಹಾದಿಗಾಗಿ ಅವನು ಯೋಗಿ ಯಾವಾಗಲೂ ಮೋಹಗೊಳ್ಳಲ್ಲ, ಯೋಗಿ ಯಾವಾಗ ಹೋದ್ರೂ ಅಡ್ಡಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. 27ನೇ ಶ್ಲೋಕದಲ್ಲಿ ಇದೆ. ಅದೇ ಮಧ್ವಾಚಾರ್ಯ ಹೇಳಿದ್ರು. ಮುಂದೆ ಬರುತ್ತೆ ಅದೇ 27ನೇ ಶ್ಲೋಕದಲ್ಲಿ, ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಶು ಯೋಗೇಶು ಯೋಗಿ ಭವ ಅರ್ಜುನ ಅಂತ. ಬೆಳಗ್ಗೆ ಕೇಳಿದ ಪ್ರಶ್ನೆ ಕೇಳಲ್ಲ ಆಚಾರ್ಯ? ಕೇಳಿ, ನನ್ಗೆ ಗೊತ್ತಾಗ್ಲಿಲ್ಲ ನೀವು ಏನ್ ಕೇಳಿದ್ರೆ, ನಿಜವಾಗ್ಲೂ ನಂಗೆ ಗೊತ್ತಾಗ್ಲಿಲ್ಲ. ಅವನು ವಿದ್ವಾನ್ನೇ ಇರಬಹುದು, ಯಾರೇ ಇರಬಹುದು, ಯಾವಾಗ ಹೋಗೋದು ಅವನ ಕೈಯಲ್ಲಿಲ್ಲ. ಭಗವಂತನ ಯಾವಾಗ ಕರೆ ಬರುತ್ತೆ ಅವನ ಕೈಯಲ್ಲಿಲ್ಲ. ಅದಕ್ಕಾಗಿ ಅದು ಮೋಹಗೊಳ್ಳಬಾರದು. ನಾನು ಉತ್ತರಾಯಣದಲ್ಲಿ ಹೋಗ್ತೀನಿ ಅಥವಾ ಶುಕ್ಲಪಕ್ಷದಲ್ಲಿ ಹೋಗ್ಬೇಕು ಅಂತ ಮೋಹಗೊಳ್ಳಬಾರದು ಅಂತ ಆಕ್ಚುಯಲ್ ಅಡ್ವೈಸ್ ಇದೆ ಈ ರೀತಿಯಾಗಿ. ಮುಂದೆ ನೋಡೋಣ, 27ನೇ ಶ್ಲೋಕದಲ್ಲಿ ನೋಡೋಣ. ಅದೇ
ಓಕೆ, ನನ್ನ ಪ್ರಶ್ನೆ 2 ಭಾಷೆಯಲ್ಲಿ ಕಳಿಸಿದೆ, ಕನ್ನಡ ಮತ್ತೆ ಇಂಗ್ಲಿಷ್. ಹಾ ಕೇಳಿ. ಸಿಂಪ್ಲಿಫೈಡ್ ಕ್ವೆಶ್ಚನ್ ಅದು. ಓಕೆ, ಕೃಷ್ಣ ಪದೇ ಪದೇ ಹೇಳ್ತಾನೆ ಅಂತಕಾಲೇ ನಂದ ಅನುಸಂಧಾನ ಇರಬೇಕು ಅಂತ. ಓಕೆ, ಒಪ್ಕೊಂಡ್ವಿ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಅವನು ಸರ್ವೋತ್ತಮ, ಅನಾದಿ, ಪಂಚಭೂತದಲ್ಲಿ ಮಾಡಿದವನು ಅಲ್ಲ. ಪಂಚಭೂತಕ್ಕಿಂತ ಆಚೆಗೆ ಬಹಳ ಭಿನ್ನ. ಆದ್ರೆ ನಾವು ಅನುಸಂಧಾನ ಮಾಡ್ಕೊಳ್ಳೋದು ಸಾಲಗ್ರಾಮ, ತುಳಸಿ, ಪಟ, ಗ್ರಾಮ ದೇವತಾ, ಇಷ್ಟ ದೇವತಾ. ಈಗ ಕೃಷ್ಣ ಅಂದ್ರೆ ಕೃಷ್ಣ ಗೋಪಾಲಕೃಷ್ಣ ಉಡುಪಿ, ಇಲ್ದರೆ ಇದು ಗೋಪಾಲಕೃಷ್ಣ ಆಯ್ತು, ಬಾಲಕೃಷ್ಣ ಆಯ್ತು, ಅಥವಾ ಶ್ರೀನಿವಾಸ, ಅದು ನಮ್ ಕಣ್ಣಿಗೆ ಬರುತ್ತೆ. ಈ ಪದ್ಯ ಪ್ರಕಾರ ನಾನ್ ಕೃಷ್ಣ ಹಂಗಿಲ್ಲ, ಅದೆಲ್ಲ ಜಡ ಪದಾರ್ಥ ಆಯ್ತು. ಏನೇ ಹೇಳ್ರಿ ಜಡ ಪದಾರ್ಥನೇ. ಅದ್ರಲ್ಲಿ ಅನುಸಂಧಾನ ಇರ್ಬೋದು, ಅದ್ರಲ್ಲಿ ಅಂಶ ಇರ್ಬೋದು. ನೀವು ಹೇಳ್ತೀರಿ ರಾಮದಲ್ಲಿ ಅಂಶ ಇದೆ, ಜಾಸ್ತಿ ಇದೆ ಅಂತ ಹೇಳ್ತೀರಿ, ಗಂಗಾನಲ್ಲಿ ಜಾಸ್ತಿ ಇದೆ, ಬಟ್ ಅದನ್ನು ಜಡ ಪದಾರ್ಥ. ನಾನ್ ಜಡಕ್ಕೆ ಆಚೆಗಿದ್ದೀನಿ ಅಂತ. ಸೊ ನಾವು ಹೆಂಗ್ ಅನುಸಂಧಾನ ಮಾಡ್ಕೋಬೇಕು? ಒಂದು ಆಲ್ ಆಫ್ ದ ಅಬಾವೋ, ಅಥವಾ ಅದಕ್ಕಿಂತ ಭಿನ್ನ ಏನು, ಅಥವಾ ಬರೀ ಪ್ಯೂರ್ ಭಕ್ತಿ? ಅಲ್ಲ, ನಮಗೇನು ಗೊತ್ತಾ, ಸರ್ವತ್ರ ವ್ಯಾಪ್ತನಾಗಿ ಇರುವಂತಹ ಪರಮಾತ್ಮನನ್ನು ನಮಗೆ ಎಲ್ಲ ಕಡೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಹೌದಾ? ಅದರಿಂದ ಒಂದಲ್ಲಾದ್ರೂ ನೀವು ಸರಿಯಾಗಿ ನೋಡಿ ಅಂತ ಈ ಸಾಲಿಗ್ರಾಮ ಪ್ರತಿಮೆಗಳು, ಮಧ್ವಾಚಾರ್ಯಕರ ಅರ್ಚಿತವಾದಂತಹ ಪ್ರತಿಮೆಗಳು, ಉಡುಪಿ ಕೃಷ್ಣ, ಪಾಂಡುರಂಗ, ಪಂಡ್ರಾಪುರ ವಿಠೋಬ, ತಿರುಪತಿ ತಿಮ್ಮಪ್ಪ, ಈ ರೀತಿ ವಿಗ್ರಹಗಳನ್ನ ಮಾಡಿದ್ದು ಇಲ್ಲಿ ಆದ್ರೂ ನೀವು ಸರಿಯಾಗಿ ನಿಮ್ಮ ಮನಸ್ಸನ್ನ ದೃಢೀಕರಿಸಿ ಅಂತ. ಸರಿನಾ? ಯಾವಾಗ ಒಂದ್ರಲ್ಲಾದ್ರೂ ನೀವು ಸಕ್ಸಸ್ ಅನ್ನ ಪಡಿತೀರೋ ಅವಾಗ ನಾವು ಅದರಲ್ಲೇ ಸ್ಟಿಕ್ ಆನ್ ಆಗಬಾರದು. ಅದರಲ್ಲೇ ಇನ್ನು ಎಲ್ಲ ಕಡೆಯಲ್ಲೂ ಪರಮಾತ್ಮ ನೋಡ್ತಾ ಹೋಗ್ಬೇಕು ನಾವು. ಅಷ್ಟೇ ಅಂತ ಅನ್ಕೋಬಾರ್ದು, ಅಲ್ಲಿ ಅಷ್ಟೇ ಅಂತ. ಹೌದೌದು, ಅಲ್ಲೇ ಸ್ಟಿಕ್ ಆನ್ ಆಗ್ಬಾರ್ದು ನಾವು. ಅಷ್ಟೇ. ಧನ್ಯವಾದ. ಹಾಗಾದ್ರೆ ಅಲ್ಲೇ ನಾವು ಸ್ಟಿಕ್ ಆನ್ ಆಗಿಬಿಟ್ರೆ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂತ ಆಗ್ಲೇ ಇಲ್ಲ. ಕರೆಕ್ಟ್. ಹೌದಾ? ಎಲ್ಲರೂ ಒಂದ್ ಕಡೆಯಿಂದ ಶುರು ಆಗ್ಬೇಕು, ಅಲ್ಲಿಂದ ಶುರು ಆಗ್ಲಿ. ಆದರೆ ಅದೇ ಒಂದು ಕಡೆ ಯಾಕೆ ಮಾಡಬೇಕು ಅಂದ್ರೆ ಅಭ್ಯಾಸ ಆಗ್ಲಿ ಅಂತ ಮುಖ್ಯವಾಗಿ. ಅಷ್ಟೇ. ಧನ್ಯವಾದ. ಸರಿ, ಹಾಗಾದ್ರೆ ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.